Hi everyone, myself Aruna, Assistant Professor, Department of Economics. ಗಣಿತಾತ್ಮಕ ಅರ್ಥಶಾಸ್ತ್ರದ ಇವತ್ತು 4ನೇ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಹೇಳ್ಕೊಡುವಂಥದ್ದು ಎರಡು ಗಣಗಳ ಬಗ್ಗೆ ಹೇಳ್ಕೊಡ್ತೀನಿ, ಲೆಕ್ಕಗಳನ್ನು ಹೇಳ್ಕೊಡ್ತೀನಿ. ಒಂದು ಪೂರಕ ಗಣ, ಇನ್ನೊಂದು ಪವರ್ ಸೆಟ್. ಪೂರಕ ಗಣ ಅನ್ನೋಕ್ಕೆ ಸಂಬಂಧಪಟ್ಟಂತೆ ನಿಮಗೆ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಕೇಳುವಂಥ ಅವಕಾಶಗಳಿರುತ್ತೆ. ಮತ್ತು ತುಂಬ ಚಿಕ್ಕ ಅಂಶ ಅಂತ ನಾವು ಬಿಡಬಾರ್ದು, ಯಾಕೆಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಕೆಸೆಟ್ ಎಕ್ಸಾಮ್ಸಲ್ಲಿ ಇಂಥವನ್ನ ಕೇಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಈಸಿ ಅಂತ ಬಿಟ್ಟಾಗ ಅದೇ ನಮಗೆ ಕಷ್ಟಕರವಾಗಿ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಪೂರಕ ಗಣ ಅಥವಾ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಸೊ ಪೂರಕ ಗಣ ಅಂತಂದಾಗ ಯಾವಾಗಲೂ ಕೂಡ ಒಂದು ವಿಶ್ವಗಣ ಅನ್ನೋದು ಇರುತ್ತೆ, ಅದ್ರ ಜೊತೆಗೆ ಒಂದು ಉಪಗಣ ಅನ್ನೋದು ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿರಬೇಕು. ವಿಶ್ವಗಣ ಮತ್ತು ಒಂದು ಅದರ ಉಪಗಣ ಅನ್ನೋದಿರುತ್ತೆ. ಸೊ ಅವೆರಡನ್ನ ಕಳೆದ ಮೇಲೆ ಉಳಿಯುವಂಥದ್ದೇನೇನಂತ ಕರಿತೀವಿ, ನಾವು ಪೂರಕ ಗಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪೂರಕ ಗಣವನ್ನು ನಾವು ಕಾಂಪ್ಲಿಮೆಂಟ್ ಆಫ್ ಎ ಯು ಮೈನಸ್ ಎ ಅಂತೇಳಿ ಕರಿತಾ ಇದ್ದೀವಿ. ಯು ಅಂತಂದರೆ ವಿಶ್ವಗಣ, ಎ ಅನ್ನೋದು ಅದರ ಉಪಗಣ. ಎ ಆಗ್ಬೋದು, ಬಿ ಆಗ್ಬೋದು, ಎನಿಥಿಂಗ್ ಅಲ್ವಾ. ಸೊ ಇಲ್ಲಿ ನಾನು ಒಂದು ಯು ಗಣವನ್ನು ಕೊಡ್ತಾ ಇದ್ದೀನಿ. 1 2 3 4 5 6 and 7. ಎ ಈಸ್ ಈಕ್ವಲ್ ಟು 1 4 5 and 6 ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇದು ವಿಶ್ವಗಣ, ಇದು ಅದರ ಉಪಗಣ. ಈಗ ನಮಗೆ ಬೇಕಾಗಿರೋದು ಕಾಂಪ್ಲಿಮೆಂಟ್ ಆಫ್ ಎ ಅಂದರೆ ಪೂರಕ ಗಣ ಬೇಕು. ಪೂರಕ ಗಣ ಬೇಕು ಅಂತಂದರೆ ಸೂತ್ರ ಏನು? ವಿಶ್ವಗಣದಲ್ಲಿ ಉಪಗಣವನ್ನು ಕಳೆದಾಗ ಉಳಿಯೋದೇ ನಮ್ಮ ಪೂರಕ ಗಣ. ಇಲ್ಲಿ ನೋಡಿ, ಇಲ್ಲಿ 1 ಕೊಟ್ಟಿದ್ದಾರೆ, ವಿಶ್ವಗಣದಲ್ಲಿ ಅದನ್ನು ಕಳೀತಾ ಹೋಗಿ. 1 ಕೊಟ್ಟಿದ್ದಾರೆ, 1ನ್ನು ಮೈನಸ್ ಮಾಡೋಣ. 4 ಕೊಟ್ಟಿದ್ದಾರೆ, 4ನ ಮೈನಸ್ ಮಾಡೋಣ. 5ನ ಕೊಟ್ಟಿದ್ದಾರೆ, 5 ಮೈನಸ್ 6 ಕೊಟ್ಟಿದ್ದಾರೆ, 6ನು ಕೂಡ ತೆಗೆದುಬಿಟ್ರೆ ನಮಗೇನು ಉಳೀತು? 2 3 7. ಇದೇನಿದು? ಪೂರಕ ಗಣ, ಕಾಂಪ್ಲಿಮೆಂಟ್ ಆಫ್ ಎ. ಇನ್ನೊಂದು ಲೆಕ್ಕ ನೀವು ಪ್ರಾಕ್ಟೀಸ್ ಮಾಡಿರಿ. ಸೊ ಇನ್ನೊಂದು ಯಾವುದು ಅಂತ ಅಂದರೆ ವಿಶ್ವಗಣ ಕೊಡೋಣ. 2 4 6 8 10 12 14 ಕೊಡ್ತಾ ಇದ್ದೀನಿ. ಈಗ ಒಂದು ಎಸ್ ಗಣವನ್ನು ಕೊಡ್ತಾ ಇದ್ದೀನಿ. 2 4 6 and 8. ಸೊ ಇವಾಗ ನಾವು ಕಾಂಪ್ಲಿಮೆಂಟ್ ಅಥವಾ ಪೂರಕ ಗಣ ಏನು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಪೂರಕ ಗಣವನ್ನು ಕಂಡುಹಿಡಿಬೇಕು. ಪೂರಕ ಗಣವನ್ನು ಕಂಡುಹಿಡಿಬೇಕು ಅಂತಂದರೆ ಕಾಂಪ್ಲಿಮೆಂಟ್ ಆಫ್ ಎ ಸಾಮಾನ್ಯವಾಗಿ ಇದೇ ರೀತಿ ನಾವು ಹೇಳ್ತೀವಿ, ಇದನ್ನು ಯು ಮೈನಸ್ ಎಸ್. ಎಸ್ ಯಾಕೆ? ಸೊ ಯುನ ಉಪಗಣ ಎಸ್. ಇಲ್ಲಿ ನೋಡಿ, ಯು ಗಣದಿಂದ ಎಸ್ ಗಣವನ್ನು ಕಳಿತೀನಿ. 2 4 6 8 ಈ 2ನ ವಿಶ್ವಗಣದಲ್ಲಿ ಕಳೀತಾ ಹೋಗ್ತಾ ಇದ್ದೀನಿ. ಸೊ ಉಳಿದಿದ್ದೇನು? 10 12 and 14. ಇದೇನಾಗುತ್ತೆ? ಪೂರಕ ಗಣ. ಪೂರಕ ಗಣವನ್ನು ಕಂಡುಹಿಡಿಯೋದು ತುಂಬ ಈಸಿ. ಇವಾಗ ನಾವು ಪವರ್ ಸೆಟ್ಟನ್ನು ಅಥವಾ ಘಾತಗಣವನ್ನು ನೋಡೋಣ. ಸೊ ಇವಾಗ ನಾವು ಘಾತಗಣಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮಾಡೋಣ. ಪವರ್ ಸೆಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಪವರ್ ಸೆಟ್ ಅಂತಂದರೆ ಕೊಟ್ಟಿರುವಂತಹ ಒಂದು ಗಣದ ಎಲ್ಲ ಉಪಗಣಗಳನ್ನು ಬರೆಯೋದಕ್ಕೆ, ಒಂದು ಗಣ ಕೊಟ್ಟಿರ್ತಾರೆ, ಅದರ ಎಲ್ಲ ಉಪಗಣಗಳನ್ನು ಬರೆಯೋದಕ್ಕೆ ನಾವೆಂತ ಕರಿತೀವಿ? ಪವರ್ ಸೆಟ್ ಅಥವಾ ಘಾತಗಣ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಪಿ ಎ ಅಥವಾ ಪವರ್ ಆಫ್ ಎ ಅಂತ ಹೇಳಿ ಕರಿತೀವಿ. ಸೊ ಎ ಅಂತಂದರೆ ಗಣ, ಯಾವ ಗಣ ಆದರೂ ಎ ಅಂತ ಕೊಟ್ಟಿದ್ರೆ ಎ ಅಂತ ಬರ್ಕೊತೀವಿ, ಬಿ ಗಣ ಕೊಟ್ಟಿದ್ರೆ ಬಿ ಅಂತ ಬರ್ಕೊತೀವಿ, ಪವರ್ ಆಫ್ ಎ. ಇನ್ನೊಂದು ಅಥವಾ 2 ಪವರ್ ಆಫ್ ಎನ್ ಅಂತೇಳಿ ಹೇಳ್ತೀವಿ. 2 ಪವರ್ ಆಫ್ ಎನ್ ಅನ್ನೋದು ಇದರ ಒಂದು ನಮಗೆ ಅದನ್ನು ಡಿನೋಟ್ ಮಾಡೋದಕ್ಕೆ ನಾವು ಅದನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಇದು ನಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ಒಂದು ಕೊಟ್ಟಿರುವಂಥ ಗಣದಲ್ಲಿ ಎಷ್ಟು ಉಪಗಣ ಬರುತ್ತೆ ಅಂತ ಹೇಳಿ ನಾವು ಫಸ್ಟೇ ಅದನ್ನು ತಿಳ್ಕೊಬೋದು. ಹೇಗೆ ಅಂತಂದರೆ ಇದನ್ನು ಬಳಸಿ ನೋಡಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2 ಗಣಾಂಶಗಳನ್ನು ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ಎಷ್ಟು ಉಪಗಣ ಬರುತ್ತೆ ಅಂತಂದರೆ 2 ಪವರ್ ಆಫ್ 1 2 ಪವರ್ ಆಫ್ 2 ಅಂತಂದರೆ 2ನ್ನು 2 ಸಲ ಗುಣಿಸ್ಬೇಕು. 2 2 4 ಅಂದರೆ 4 ಉಪಗಣ ಬರ್ತವೆ. ಸೊ 2 ಪವರ್ ಆಫ್ ಎನ್ ಅಂತಂದರೆ ಕೊಟ್ಟಿರುವಂಥ ಗಣಾಂಶಗಳನ್ನು ಪವರ್ ಆಫ್ ಅಂತೇಳಿ ಬರೀಬೇಕು. 2ಕ್ಕೆ ಪವರ್ ಆಫ್ ಅಂತ ಹೇಳಿ ಬರೆದಾಗ ಅದನ್ನು ಗುಣಿಸಿದಾಗ ನಮಗೆ ಎಷ್ಟು ಉಪಗಣಗಳು ಅನ್ನೋದು ಬರುತ್ತೆ ಅಂತೇಳಿ ಹೇಳ್ತೀವಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ, ಯಾವಾಗಲೂ ಕೂಡ ಒಂದು ಗಣದ ಗಣಾಂಶಗಳಲ್ಲಿ ಶೂನ್ಯ ಗಣ ಅನ್ನೋದು ಅದರ ಒಂದು ಉಪಗಣ ಆಗಿರುತ್ತೆ, ಫಸ್ಟ್ ಉಪಗಣ. ಇನ್ನೊಂದೇನಂತಂದರೆ ಆ ಗಣವೇ ಅದರ ಉಪಗಣವೂ ಕೂಡ ಆಗಿರುತ್ತೆ. 2 ಅಂಶಗಳು ನೆನಪಿಟ್ಕೋಬೇಕು. ಒಂದು ಗಣದ
ಒಂದು ಗಣದ ಶೂನ್ಯ ಗಣ ಕೂಡ ಏನಾಗಿರುತ್ತೆ, ಅದರ ಉಪಗಣ ಆಗಿರುತ್ತೆ. ಇಟ್ ಸೆಲ್ಫ್ ಆ ಗಣವೇ ಅದರ ಉಪಗಣವೂ ಕೂಡ ಆಗಿರುತ್ತೆ. ಸೊ ಹೇಗೆ ಅಂತ ಹೇಳಿ ನೋಡೋಣ. ಫಸ್ಟಿಗೆ ನಾವು ಪುಷ್ಪವರ್ಣ ಬರೆದು ಪೈ ಅಂದರೆ ಶೂನ್ಯ ಗಣವನ್ನು ಇಂಡಿಕೇಟ್ ಮಾಡುತ್ತೆ. ಪೈ ಅಥವಾ ಶೂನ್ಯ ಗಣವನ್ನು ಇಂಡಿಕೇಟ್ ಮಾಡುತ್ತೆ. ಇದ್ರ ಶೂನ್ಯ ಗಣ ಒಂದು ಉಪಗಣ, ಆಯಿತಾ. ಸೊ ಕಾಮ ಹಾಕಿ ಮತ್ತು 1 2, ಸೊ ಅದು ಒಂದು ಕೂಡ ಅದರ ಉಪಗಣ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಬರಿತೀವಿ. ಅದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ಒಂದೊಂದೇ ಸಪ್ರೇಟ್ ಮಾಡ್ತೀವಿ. ಒಂದು ಉಪಗಣ, 2 ಒಂದು ಉಪಗಣ ಅಷ್ಟೇ. ಸೊ ನೋಡಿ ಇಲ್ಲಿ ಎಷ್ಟು ಗಣಗಳು ಬಂದು 1 2 3 4. ಸೊ ಕರೆಕ್ಟಾಗಿ ಬಂತ. ಸೊ ಹಾಗಾಗಿ ಈ ಘಾತಗಣ ಅಂತಂದ್ರೆ ಏನು ಅಂತಂದರೆ ಕೊಟ್ಟಿರುವಂಥ ಗಣದ ಉಪಗಣಗಳೆಲ್ಲನೂ ಸೇರಿಸಿ ನಾವು ಘಾತಗಣ ಅಂತ ಹೇಳಿ ಕರಿತೀವಿ. ಘಾತಗಣ ಎಷ್ಟು ಉಪಗಣಗಳು ಬರ್ತವೆ ಅಂತ ಅಂದಾಗ 2 ಪವರ್ ಆಫ್ n ಅಂತ ಅಂದರೆ ಎಷ್ಟು ಗಣಾಂಶಗಳನ್ನು ಕೊಟ್ಟಿದ್ದಾರೋ ಅಷ್ಟನ್ನ ಬರ್ಕೊಂಡು ನಾವು ಗುಣಾಕಾರ ಮಾಡಿದರೆ ನಮಗೆ ಎಷ್ಟು ಗಣಗಳು ಬರ್ತವೆ ಅಂತ, ಎಷ್ಟು ಉಪಗಣಗಳು ಬರ್ತವೆ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಇವಾಗ ನಾನು 2 ತಗೊಂಡಿದ್ದೆ ಅಲ್ವಾ, ಇವಾಗ 3 ಗಣಾಂಶಗಳನ್ನು ತಗೊಳ್ತೀನಿ. ಈಗ 3 ಗಣಾಂಶಗಳನ್ನು ತಗೊಳ್ತೀನಿ. A is equal to A, B and C. ಸೊ ಈಗ 3 ಗಣಾಂಶಗಳನ್ನು ತಗೊಂಡಿದ್ದು. ಇದನ್ನು ಹೇಗೆ ಬರೆಯೋದು? ಸೊ ಈ ಎಷ್ಟು ಗಣಗಳು ಬರ್ತವೆ ಅಂತೇಳಿ ನಾವು ಫಸ್ಟ್ ತಿಳ್ಕೊಬೋದು. ಹೇಗೆ? 2 ಪವರ್ ಆಫ್ ಎಷ್ಟಿದೆ? 1 2 3. ಸೊ ಗುಣಿಸೋಣ. ಸೊ ಇದನ್ನು ಬರೀಲೇಬೇಕು ಅಂತ ಏನಿಲ್ಲ, ನಿಮ್ಮ ಒಂದು ಅದು ಸರಿನಾ ತಪ್ಪಂತ ತಿಳ್ಕೊಳ್ಳೋದಕ್ಕೆ ಇದು ಅನುಕೂಲ ಮಾಡುತ್ತೆ. 2 ಇಂಟು 2 ಇಂಟು 2, 2 4, 4 8. ಸೊ 8 ಉಪಗಣಗಳು ಬರಬೇಕು. ಅವಾಗಷ್ಟು ನಾವು ಮಾಡಿರೋದು ಸರಿ. ಫಸ್ಟ್ ಆ್ಯಸ್ ಯೂಶುವಲ್ ಏನು ಅಂತಂದರೆ ಶೂನ್ಯ ಗಣ ಅದರ ಫಸ್ಟ್ ಉಪಗಣ, ಅದಾದಮೇಲೆ ಆ ಗಣವೇ ಅದರ ಉಪಗಣ. ಈಗೇನು ಮಾಡಬೇಕು ಅಂತಂದರೆ ಒಂದೊಂದೇ ಗಣವನ್ನು ಬರ್ಕೊಂಡು ಹೋಗಬೇಕು. ಎ, ಆಮೇಲೆ ಬಿ, ಆಮೇಲೆ ಸಿ. ಈಗ ಒಂದೊಂದು ಅಕ್ಷರ ಬರೆದಾದ್ಮೇಲೆ ಈಗ 2 ಬರೆಯೋಣ. ಎ ಬಿ, ಎ ಸಿ ಆ್ಯಂಡ್ ಬಿ ಸಿ. ನೋಡಿ 8 ಬಂದಿದೆಯಾ ಅಂತ ನೋಡಿ. 1 2 3 4 5 6 7 8. ಸೊ ಏನು ಮಾಡಿದೆ ನಾನು? ಫಸ್ಟಿಗೆ ಶೂನ್ಯ ಗಣವನ್ನು ಒಂದು ಗಣ ಅದ್ರದ್ದು ಉಪಗಣ, ಆ ಗಣವೇ ಅದರ ಉಪಗಣ. ಸೊ ಹಾಗಾಗಿ ಅದನ್ನು ಬರೆದಿದ್ದೀನಿ. ಒಂದೊಂದೇ ಅಕ್ಷರವನ್ನು ತೊಗೊಂಡಿದ್ದೀನಿ. 3 ಗಣ ಇಲ್ಲೇ ಆಗೋಯ್ತು. ನೆಕ್ಸ್ಟ್ ಆದಮೇಲೆ 2 ಎ ಬಿ ಅಂತ ತೊಗೊಂಡು, ಬಿ ಎ ಅಂತ ತೊಗೊಂಡ್ರು ಸೇಮ್ ಆಗಿ ತೊಗೋಬಾರ್ದು. ಎ ಬಿ ಆಯಿತಾ. ಅದಾದಮೇಲೆ ಎ ಸಿ ಆಯಿತು. ಅದಾದಮೇಲೆ ನೆಕ್ಸ್ಟು ಎನ ಬಿಟ್ಬಿಟ್ಟು ಬಿ ಸಿ ಒಂದು ಉಳೀತು. ಎಯಿಂದ ತೊಗೊಂಡಾದ್ಮೇಲೆ ಏನ ಬಿಟ್ಬಿಡ್ಬೇಕು. ಏನ ಬಿಟ್ಟಾದ್ಮೇಲೆ ಎಷ್ಟು ಉಳೀತು? ಬಿ ಸಿ ಅನ್ನೋದು ಉಳೀತು. ಸೊ ಇದು ನಮ್ಮ ಘಾತಗಣದ 3 ಅಂಶಗಳನ್ನು ತಗೊಂಡಾಗ. 4 ಅಂಶಗಳನ್ನು ತಗೊಂಡಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನು ಇವಾಗ ನೋಡೋಣ. ನೋಡಿ ಇಲ್ಲಿ 4 ಅಂಶಗಳನ್ನು ಕೊಟ್ಟಿದ್ದೀವಿ. ಸೊ ಎಷ್ಟು ಗಣಗಳು ಬರಬೇಕು ನಮಗೆ, ಉಪಗಣಗಳು ಎಷ್ಟು ಬರಬೇಕು ಅಂತಂದರೆ 2 ಪವರ್ ಆಫ್ ಎಷ್ಟಿದೆ? 4 ಇದೆ. ಸೊ ಹಾಗಾಗಿ ಬರೆಯೋಣ. 2 ಇಂಟು 2 ಇಂಟು 2 ಇಂಟು 2, 2 4, 4 8, 8 16. 16 ಉಪಗಣಗಳು ನಮಗೆ ಬರಬೇಕು. ಇದರಿಂದ 16 ಬಂತು ಅಂತಂದರೆ ನಮಗೆ ಲೆಕ್ಕ ಸರಿ ಇದೆ ಅಂತ ಹೇಳಿ ಅರ್ಥ. ಸೊ ಈಗ ನಾವು ಬರ್ಕೊಂಡು ಹೋಗೋಣ ಉಪಗಣಗಳನ್ನು. ಸೊ ಶೂನ್ಯ ಗಣ ಇಟ್ ಸೆಲ್ಫ್ ಅದರ ಉಪಗಣ. ಅಲ್ಲೇನು ಕೊಟ್ಟಿದ್ದಾರೋ ಅದು ಕೂಡ ಅದರ ಉಪಗಣ. ಎ ಬಿ ಸಿ ಡಿ. ಸೊ ಈಗೇನು ಮಾಡೋಣ? ಒಂದೊಂದೇನ ಬರ್ಕೊಂಡು ಹೋಗೋಣ. ಎ ಒಂದು ಉಪಗಣ, ಬಿ ಆಲ್ಸೋ ಒಂದು ಉಪಗಣ, ಸಿ ಆಲ್ಸೋ ಒಂದು ಉಪಗಣ, ಡಿ ಆಲ್ಸೋ ಒಂದು ಉಪಗಣ. ಸೊ ಇಲ್ಲಿ ತನಕ ನಮಗೆ ಕನ್ಫ್ಯೂಸ್ ಆಗಲ್ಲ. ಈಗೇನಂತಂದರೆ 2 ಅಕ್ಷರಗಳನ್ನು ತೊಗೊಂಡು ಹೋಗಬೇಕು. ಈಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಕಲರ್ ಚೇಂಜ್ ಮಾಡ್ತಿದ್ದೀನಿ. ಸೊ ಈಗ 2 ಅಕ್ಷರಗಳನ್ನು ತಗೊಳ್ಳೋಣ. ಎ ಇಂದ ನೋಡಿ, ಎ ಬಿ ಒಂದು ಗಣ, ಕಾಮ ಹಾಕೋದು ಮರಿಬಾರ್ದು ನಾವು. ಸೊ ಅದಾದಮೇಲೆ ಎ ಸಿ ಆಯಿತಾ. ಎ ಡಿ, ಎ ಡಿ. ಸೊ ಇದಾದಮೇಲೆ ನೆಕ್ಸ್ಟು ಎಯನ್ನು ಬಿಟ್ಬಿಡಿ. ಎಯನ್ನು ಬಿಟ್ಬಿಟ್ಟು ನೆಕ್ಸ್ಟು ಬಿ ಸಿ, ಬಿ ಸಿ, ಬಿ ಡಿ,
ಆಯಿತಾ. ನೆಕ್ಸ್ಟ್ ಈಗ ಬಿನ ಬಿಟ್ಬಿಡಿ, ಉಳಿದಿರೋದು ಸಿ ಡಿ. ಸೊ ಎರಡನ್ನ ಹೇಗೆ ಬರೀಬೇಕು, ಎರಡು ಅಕ್ಷರಗಳನ್ನು ಹೇಗೆ ಬರೀಬೇಕು ಅಂದರೆ ಫಸ್ಟ್ ಅಕ್ಷರ ತೊಗೋಬೇಕು, ಅದ್ರ ಜೊತೆ ಎಲ್ಲವನ್ನ ಸೇರಿಸಿ ಬರೀಬೇಕು. ಎ ಬಿ ಎ ಸಿ ಎ ಡಿ. ಅದಾದಮೇಲೆ ಅದನ್ನು ಬಿಟ್ಬಿಡ್ಬೇಕು, ಬಿ ಇಂದ ತೊಗೋಬೇಕು ಬಿ ಸಿ ಬಿ ಡಿ. ಆಮೇಲೆ ಅದನ್ನು ಬಿಟ್ಬಿಡ್ಬೇಕು ಸಿ ಡಿ. ಅದು ಯಾಕೆ ಒಂದೇ ಅಕ್ಷರದಿಂದ ಸಿ ಡಿ ಅಂತ ಹೇಳಿ ಬರ್ಕೊತೀವಿ. ಈಗ 3 ಬರೀಬೇಕು ಅಂತ ಅಂದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅಲ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ, ಹೇಳ್ಕೊಡ್ತೀನಿ ನೋಡಿ. ಈಗ 3 ಅಕ್ಷರಗಳನ್ನು ಸೇರಿಕೊಂಡು ಉಪಗಣವನ್ನು ನಾವಿಲ್ಲಿ ಮಾಡಬೇಕು. ಹೇಗೆ ಮಾಡೋದು ಅಂತಂದರೆ, ನಾವು ಇವಾಗ ಈ ಕಡೆ ತಗೊತ ಬರ್ತದವಲ್ಲ, ಇವಾಗ ಏನು ಮಾಡೋಣ ಅಂತಂದರೆ, ಸೊ ಈ ಕಡೆಯಿಂದ ಹಿಂದೆಯಿಂದ ಬರೋಣ. ಫಸ್ಟು ಡಿನ ಬಿಟ್ಬಿಡಿ, ಡಿನ ಬಿಟ್ಬಿಟ್ಟು ಏನು ಉಳಿದಿದೆ ಅದನ್ನು ಬರೀರಿ. ಎ ಬಿ ಸಿ, ಎ ಬಿ ಸಿ. ಸೊ ಇವಾಗ ಸಿನ ಬಿಟ್ಬಿಡಿ, ಸಿನ ಬಿಟ್ಬಿಡಿ. ಏನು ಉಳೀತು? ಎ ಬಿ ಡಿ, ಎ ಬಿ ಡಿ. ಈಗ ಬಿನ ಬಿಟ್ಬಿಡಿ, ಏನಾಯಿತು? ಎ ಸಿ ಡಿ. ಸೊ ಇವಾಗ ಏನ ಬಿಟ್ಬಿಡಿ, ಏನ ಬಿಟ್ಟು ಏನಾಗುತ್ತೆ? ಬಿ ಸಿ ಡಿ. ನೋಡಿ 16 ಬಂದಿರಬೇಕು, ಟೋಟಲಿ 16 ಉಪಗಣಗಳು ಬಂದಿತ್ತು ಅಂದರೆ ಕರೆಕ್ಟ್ ಆಗುತ್ತೆ. 1 2 3 4 5 6 7 8 9 10 11 12 13 14 15 16. ಸೊ ಈಗ ನಿಮ್ಗೆ ಅರ್ಥ ಆಗಿದೆ. ಇನ್ನೊಂದು ಲೆಕ್ಕ ಮಾಡೋಣ ಇದರಲ್ಲೇ, ಆವಾಗ ನಿಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಈಗಲೂ ಕೂಡ 4 ಅಂಶಗಳನ್ನು ಕೊಟ್ಟಿದ್ದೀನಿ, 2 4 6 8 ಅಂತ ಹೇಳಿ. ಸಾಮಾನ್ಯವಾಗಿ 2 ಪವರ್ ಆಫ್ 4, ಯಾಕೆ ಅಂತಂದರೆ ನಮ್ಮ ಸೂತ್ರ ಬಂದು 2 ಪವರ್ ಆಫ್ n ಅಂತ ಇರುತ್ತೆ, 2 ಕಾಮನ್. 4 ಅನ್ನೋದು ಎಷ್ಟು ಗಣಾಂಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನಮಗೆ 16 ಉಪಗಣ ಅನ್ನೋದು ಬರಬೇಕು. ನೋಡ್ತಾ ಹೋಗೋಣ. ಸೊ ಉಪಗಣಗಳನ್ನು ಬರೀಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಫಸ್ಟು ಯಾವಾಗಲೂ ಕೂಡ ಶೂನ್ಯಗಣ ಅದರ ಫಸ್ಟ್ ಉಪಗಣ, ಇಟ್ ಸೆಲ್ಫ್ ಅದು ಅದರ ಉಪಗಣ. 2 4 6 8 ಆಯಿತಾ. ಸೊ ಇವಾಗ ಏನು ಮಾಡ್ತೀವಿ, ಒಂದೊಂದೇ ಅಕ್ಷರವನ್ನು ಬರಿತಾ ಹೋಗ್ತೀವಿ. 2 ಅದರ ಉಪಗಣ, 4 ಅದರ ಉಪಗಣ, 6 ಅದರ ಉಪಗಣ, 8 ಅದರ ಉಪಗಣ. ಇದಾದಮೇಲೆ ನೆಕ್ಸ್ಟು 2 ಸಂಖ್ಯೆಗಳನ್ನು ನಾವು ಇವಾಗ ಬರ್ಕೊಳ್ತಾ ಹೋಗೋಣ. ನೋಡಿ 2 ತಗೊಳ್ತಾ ಇದ್ದೀನಿ, 2 4, ಓಕೆ, ದೆನ್ 2 6, ದೆನ್ 2 8. ಇವಾಗ ಏನು ಮಾಡಬೇಕು, ನಾವು 2 ಬಿಟ್ಬಿಡ್ಬೇಕು. 2 ಬಿಟ್ಟು ಈಗ 4ಇಂದ ತಗೊಳ್ಳೋಣ. 4 6 4 8, ನೆಕ್ಸ್ಟ್ 4ನ ಬಿಡ್ತಾ ಇದ್ದೀವಿ. ನೆಕ್ಸ್ಟ್ ಉಳಿದಿದ್ದು 6 ಆ್ಯಂಡ್ 8. ಸೊ ಇಲ್ಲಿ ತನಕ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು 3ನೇ ಸಂಖ್ಯೆಗಳನ್ನು ತಗೊಳ್ತಾ ಇದ್ದೀನಿ. ಈಗ ಏನು ಮಾಡ್ತೀನಿ ಅಂತಂದರೆ, ಸಾಮಾನ್ಯವಾಗಿ ಹಿಂದೆಯಿಂದ ಬರ್ತೀನಿ ಅಂತ ನಾನು ಆವಾಗಲೇ ಹೇಳಿದ್ದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, 8 ಬಿಡ್ತಾ ಇದ್ದೀನಿ. 8 ಬಿಟ್ಟಾಗ ನಮಗೆ 2 4 6, ಸೊ ಒಂದು ಗಣ ಆಯಿತಾ. ಈಗ 8 ತೆಗೆದುಬಿಟ್ಟು 6 ಬಿಡೋಣ. 6 ಬಿಟ್ಟಾಗ 2 4 8, 2 4 8. ಈಗೇನು ಮಾಡೋಣ, 4 ಬಿಟ್ಬಿಡೋಣ. ಆಗ 2 6 8. ಸೊ ಇವಾಗ ಏನು ಮಾಡೋಣ, 2 ಬಿಟ್ಬಿಡೋಣ. ಈಗ 4 6 8. ನೋಡಿ 16 ಉಪಗಣಗಳು ಬಂದಿದೆಯಾ ಅಂತ ಹೇಳಿ ಎಣಿಸಿದರೆ ನಮಗೆ ಅದು ಕರೆಕ್ಟ್ ಆಗಿದೆ ಲೆಕ್ಕ ಅಂತ ಹೇಳಿ ಅರ್ಥ. ಸೊ 1 2 3 4 5 6 7 8 9 10 11 12 13 14 15 16 16 ಉಪಗಣಗಳು ಬಂದಿದೆ. ಸೊ ಹಾಗಾಗಿ ಈ ಲೆಕ್ಕ ಸರಿ. ಇದಿಷ್ಟು ಇವತ್ತಿನ ನಮ್ಮ ಘಾತಗಣ ಮತ್ತು ಇನ್ನೊಂದು ಯಾವುದು ಪೂರಕ ಗಣಗಳ ಬಗ್ಗೆ ಇರುವಂತಹ ಲೆಕ್ಕಗಳು. ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಇನ್ನೊಂದು ಕ್ಲಾಸಲ್ಲಿ ಅರ್ಥ ಮಾಡಿಸ್ತೀನಿ. ಥ್ಯಾಂಕ್ ಯು.